ನಾನು ಇವಾಗಲೂ ಹೇಳ್ತಾ ಇದ್ವಿ, ಕಲೆ ಈ ಒಂದು 33 ಅಡಿ ಕಂಚಿನ ಪ್ರತಿಮೆ ಕಂಚಿಂದೇ ನಾವು ಮಾಡಿರೋದು, ಇದು ಸತ್ಯ. ಕಂಚು ಹೇಗೆ ಶಬ್ದ, ಸಾರಿ ಫೈಬರ್ ಶಬ್ದ ನೋಡಿ. ಇದೇ ಥರ ನಾವು ಪೇಸ್ಟನ್ನು ಹಾಕಿದ್ವಿ. ಈಗ ನಮ್ಗೆ ನಿಮ್ಗೆ ತೋರಿಸ್ತಾ ಇದ್ರಲ್ಲ ಫೈಬರ್ ಅಂತ, ಅದು ಫೈಬರ್ ಅಲ್ಲ, ಈ ಥರ ನಾವು ಪೇಸ್ಟ್ ಮಾಡಿರುವಂಥ ಪೀಸ್ಗಳು. ಯಾಕೆ ನಾವು ಕಟಿಂಗ್ ಮಾಡಿ ಎಲ್ಲ ವಾಪಸ್ ತರಬೇಕಾದಾಗ ಆ ಪೀಸ್ಗಳು ಹೋಗ್ತಾರೆ. ಇದೇ ಭಾಗದ ಪೀಸ್, ಯಾಕೆ ಒಳಗಡೆ ಮೆಟಲ್ ಇದೇ ಇದೆ. ಯಾವುದೇ ಕಾರಣಕ್ಕೂ ನಾವು ಬ್ರಾಂಜನ್ನು ನಾವು ಇದು ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಆವತ್ತಿನ ಇದಕ್ಕೆ ನಮಗೆ ಪೇಂಟ್ ಮಾಡ್ಬೇಕು, ನಮಗೆ ಒಂದೇ ಥರ ನಾವು ಮಾಡ್ಕೋಬೇಕಾಗತ್ತೆ ಅಷ್ಟೇ. ಮತ್ತು ಉಳಿದಿದ್ರು ಮತ್ತು ಬೇರೆ ಏನಿಲ್ಲ. ನಾವು ಆ ಪೀಸ್ಗಳನ್ನು ತಂದು ಮತ್ತು ಪೂರ್ತಿ ಮೆಲ್ಟ್ ಮಾಡಿ ನಾವು ಕ್ಯಾಸ್ಟಿಂಗ್ ಮಾಡ್ತಾ ಇದ್ದೀವಿ. ಇನ್ನೊಂದು 15 ಟನ್ನುಕ್ಕಿಂತ ಏನಾದರೂ ಕಡಿಮೆ ಇದ್ದರೆ ಪರಶುರಾಮ ಸ್ಟ್ಯಾಚ್ಯು, ನಾನು ಇವತ್ತಿನ ದಿನದಿಂದ ನಾನು ಆರ್ಟ್ ವರ್ಕ್ ಮಾಡೋದನ್ನು ಬಿಟ್ಬಿಡ್ತೀನಿ. ಯಾಕೆ ನನ್ನ ಕಲೆಗೆ ನಾನು ಗೌರವ ಕೊಟ್ಟಿಲ್ಲ ಅಂತಂದ್ರೆ ನಾನು ಬಿಟ್ಟೇ ಬಿಡ್ತೀನಿ ಕಲಾಕೃತಿಗಳನ್ನು. ಇತ್ತೀಚೆಗೆ ಕಾರ್ಕಳದ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮ ಮೂರ್ತಿಯ 33 ಅಡಿ ಕಂಚಿನ ಪ್ರತಿಮೆಯನ್ನ ಬಿಜೆಪಿ ಸರ್ಕಾರದಲ್ಲಿ ಆಗಿನ ಸಚಿವರು, ಇದೀಗ ಹಾಲಿ ಶಾಸಕರು ಆದ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಬಳಿಕ ಅದರ ನೈಜತೆಯನ್ನ ಸ್ಪಷ್ಟಪಡಿಸಬೇಕೆಂದು ಕಾಂಗ್ರೆಸ್ ಶಂಕೆ ವ್ಯಕ್ತಪಡಿಸಿ ಹಲವಾರು ಪ್ರತಿಭಟನೆಗಳನ್ನ ನಡೆಸಿದ್ರು. ಇದೀಗ ಉಮಿಕಲ್ ಬೆಟ್ಟದಲ್ಲಿ ನಿರ್ಮಿಸಿದ್ದ ಪರಶುರಾಮ ಮೂರ್ತಿಯು ಕಂಚಿನದಲ್ಲ, ಅದು ಫೈಬರ್ ಆಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ಗರು ಸುದ್ದಿ ಮಾಡಿದ್ದಾರೆ. ನೋಡಿ, ಇದು ಕಂಚು ಹೇಗೆ ಶಬ್ದ, ಸಾರಿ ಫೈಬರ್ ಶಬ್ದ ನೋಡಿ. ಎಂತ ಒಂದು ದ್ರೋಹ ಮಾಡಿದ್ದಾರೆ ಅನ್ನುವಂಥದ್ದು ಜನತೆಗೆ ಗೊತ್ತಾಗ್ತದೆ. ಮೇಲ್ಭಾಗದ ಬಿಡಿ ಭಾಗಗಳನ್ನ ತೆಗೆದು ತೋರಿಸಿ ಆರೋಪಿಸಿದ್ದಾರೆ. ಈ ಆರೋಪ ತೀವ್ರವಾಗುತ್ತಿರುವ ಹಿನ್ನೆಲೆ ಕಾಂಗ್ರೆಸ್ಗೆ ಸ್ವತಃ ಕಲಾಕೃತಿ ನಿರ್ಮಿಸಿರುವ ಶಿಲ್ಪಿ ಕೃಷ್ಣ ನಾಯಕ್ ಅವರು ಸಮರ್ಥಿಸಿ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ. ನನ್ನ ಹೆಸರು ಕೃಷ್ಣ ನಾಯಕ. ನಾನು ಕರ್ನಾಟಕದ ಸಾಕಷ್ಟು ಕಲಾಕೃತಿಗಳನ್ನು ಮಾಡಿದ್ದೀನಿ. ಇನ್ನೂ ಬೇಕಾದಷ್ಟು ಕಡೆಗೆ ಇಂಥ ಒಂದು ಪರಶುರಾಮ ಕಲಾಕೃತಿಗಳು, ಯಾವುದೇ ಕಲಾಕೃತಿಗಳು ನಾನು ಕರ್ನಾಟಕದಲ್ಲಿದೆ. ಯಾಕೆಂದರೆ ನಾನು ಹುಡುಗಾಗಿಂದ ನನಗೆ ಬುದ್ಧಿ ಬಂದನಿಂದ ನಾನು ಈ ಕಲಾವಿದ. ನನಗೆ ಕಲೆ ಬಿಟ್ಟು ನನಗೆ ಬರೀ ಏನೂ ಗೊತ್ತಿಲ್ಲ. ನಾನೊಬ್ಬ ಬರೀ ಕಲಾವಿದ ಅಷ್ಟೇ. ಇವತ್ತು ಈ ಪರಶುರಾಮನ ಒಂದು ಸ್ಟ್ಯಾಚ್ಯೂ ಬಗ್ಗೆ ವಿವಾದ ಇಬ್ಬಿರುವುದಕ್ಕೆ ನಾನು ಸತ್ಯ ಹೇಳಬೇಕಾದ ಪರಿಸ್ಥಿತಿ ಬಂದಿದೆ. ಬಿಡಿ ಭಾಗಗಳನ್ನ ಜೋಡಿಸುವಲ್ಲಿ ವೆಲ್ಡಿಂಗ್ ಮಾಡಿರುವಂತಹ ಮೇಲ್ಪದರವನ್ನ ತೆಗೆದು ಫೈಬರ್ ಎಂದು ಆರೋಪಿಸುತ್ತಿದ್ದಾರೆ. 33 ಅಡಿಯೂ ಕೂಡ ಸಂಪೂರ್ಣವಾದ ಕಂಚಿನ ಪ್ರತಿಮೆಯಾಗಿದೆ. ಒಂದು ವೇಳೆ ಅದು ನೈಜವಲ್ಲದಿದ್ದರೆ ನಾನು ನನ್ನ ವೃತ್ತಿಯನ್ನೇ ಬಿಡುತ್ತೇನೆ ಎಂದವರು ಹೇಳಿದ್ದಾರೆ. ಒಂದು ಗಾದೆ ಮಾತು ಹೇಳ್ತೀನಿ ಸ್ನೇಹಿತರೆ, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಹಾಗಿದೆ ಇವತ್ತಿನ ಒಂದು ಕಲೆ ಬಗ್ಗೆ ಅಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ. ನಾನು ಇವಾಗಲೂ ಹೇಳ್ತಾ ಇದ್ವಿ, ಕಲೆ ಈ ಒಂದು 33 ಅಡಿ ಕಂಚಿನ ಪ್ರತಿಮೆ ಕಂಚಿಂದೇ ನಾವು ಮಾಡಿರೋದು, ಇದು ಸತ್ಯ. ಹಾಗೇನೆ ಅದರಲ್ಲಿ ಮಿಸ್ಟೇಕ್ಸ್ಗಳು ಏನೇನಾಗಿದೆ ಅದನ್ನು ನಾನು ಮುಂದಿನ ದಿನಗಳು ನಾನು ಸರಿ ಮಾಡಬೇಕು ಅನ್ನೋದು ಮತ್ತು ನಾನು ರಿಪೀಟ್ ಮಾಡ್ತಾ ಇರೋದನ್ನು ಸತ್ಯ. ಹಾಗೆ ನೀವು ಯಾರ್ಯಾರು ಹೇಗೆ ಏನೇನು ಹೇಳ್ತಾ ಇದ್ದಾರಲ್ಲ, ಅದು ಯಾಕೆ ಹೇಳ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ. ಕಲಾವಿದನ ಬಗ್ಗೆ, ಕಲಾವಿದನ ಕಷ್ಟನೂ ಸ್ವಲ್ಪ ನೀವು ತಿಳ್ಕೊಳ್ಬೇಕು. ಕಲಾವಿದನೂ ಸಮಾಜದ ಒಂದು ಭಾಗ. ಯಾಕಂದರೆ ಅವನಿಗೆ ನೋವು ಮಾಡೋದ್ರಿಂದ ಕಲೆಗೆ ಎಷ್ಟು ನೋವಾಗುತ್ತೆ. ಅವನು ಬೇರೆ ಕಲಾಕೃತಿಗಳನ್ನು ಮಾಡೋಕ್ಕಾಗಲ್ಲ. ಅವನಿಗೂ ಮಕ್ಕಳು ಮರಿ ಅಥವಾ ಸಂಸಾರ ಅಂತ ಇರುತ್ತೆ. ಅವನ ಹೆಸರು ಹಾಳಾಗೋದ್ರಿಂದ ಮತ್ತು ನಮ್ಮ ಕಲೆ ಬಿಟ್ಟು ನಮ್ಗೆ ಬೇರೆ ಏನೂ ಗೊತ್ತಿಲ್ಲ. ಈಗ ನೀವು ಕೆಲವಷ್ಟು ಹೂವುಗಳನ್ನು ಎಬ್ಸೋದ್ರಿಂದ ಈಗ ನನಗೆ ಬರುವಂಥ ಆರ್ಡ್ರ್ಗಳಿರ್ಬೋದು, ಬೇರೆಯವರು ನನಗೆ ಕೊಡುವಂಥ ಆರ್ಡ್ರ್ಗಳು ನೀವು ತೊಗೋಬೋದು. ಅವತ್ತು ನಾವು ಬದುಕು ಕಲೆಯಿಂದಲೇ ಬದುಕಬೇಕು. ಹಾಗಾಗಿ ನಾನು ಇವತ್ತು ನಿಮ್ಗೆ ಸತ್ಯ ಹೇಳ್ತಾ ಇದ್ದೆ ಕೇಳಿ. ನಾನು ಡಿ ಸಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಿ. ನಾನು ಯಾಕಂದರೆ ಡಿ ಸಿ ಅವ್ರಿಗೆ ಯಾಕೆ ಪರ್ಮಿಷನ್ ತೊಗೊಂಡಿದ್ದೆ ಅಂತಲೂ ಹೇಳ್ತೀನಿ. ನಮಗೆ ಈ ಭಾಗ ಮತ್ತು ಈ ಭಾಗ 33 ಅಡಿ ಭಾಗ ಇಟ್ಟಾಗ ಯಾವುದೇ ಕಾರಣಕ್ಕೂ ಬ್ಯಾಲೆನ್ಸ್ ಬರ್ತಾ ಇರಲಿಲ್ಲ. ಅದೊಂದು ರೀಸನಿಂದ ನಾನು ಇನಾಗ್ರೇಷನ್ ಮೊದಲು ಹೇಳಿದ್ದೀನಿ, ನನಗೆ ಇನ್ನೂ ಈ ಸ್ಟ್ಯಾಚ್ಯೂ ನಿಲ್ಲಿಸಾದ್ಮೇಲೆ ನನಗೆ ಒಂದು 2-3 ತಿಂಗಳು ಟೈಮ್ ಬೇಕಾಗುತ್ತೆ. ಮತ್ತು ಫಿನಿಷಿಂಗ್ ವರ್ಕ್ ಇದೆ, ಅದನ್ನು ಫಿನಿಷಿಂಗ್ ಮಾಡಬೇಕು. ಯಾಕಂದರೆ ನನಗೆ ಯಾರ್ದು ತಪ್ಪಿಲ್ಲ. ಯಾಕಂದ್ರೆ ನಾನು ಟೈಮ್ ತೊಗೊಂಡು ಕಲೆ ಮಾಡ್ತಾ ಟೈಮ್ ತೊಗೊಳ್ತಾ ಹೋಗುತ್ತೆ. ನಾವು ಹೇಳಿದ ಟೈಮ್ ನಮ್ಮ ಕಲೆಗಾರರನ್ನು ರಚಿಸಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಮಾಡ್ತಾ ಇರಬೇಕು, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಹೀಗೆ ನಾವು ಟೈಮ್ ತೊಗೊಳ್ತಾ ಹೋಗ್ತೀವಿ. ಹಾಗಿರ್ಬೇಕಾದ್ರೆ ನಮ್ಮ ಆ ಟೈಮ್ ಕೊಡೋಕ್ಕಾಗ್ತಾ ಇರಲಾಗಿತ್ತು. ಇನಾಗ್ರೇಷನ್ ಫಿಕ್ಸ್ ಆಗಿತ್ತು. ಅದನ್ನು ನಾನು ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ. ಇನಾಗ್ರೇಷನ್ ಆದಮೇಲೆ ನಂಗೆ ಒಂದು 2-3 ತಿಂಗಳು ಟೈಮ್ ಬೇಕು ಅಂತ. ಅದೇ ಟೈಮ್ ಆ ಟೈಮಲ್ಲಿ ನನಗೆ ಮಳೆ ಸ್ಟಾರ್ಟ್ ಆಯಿತು. ಹಾಗೆ ನನಗೆ ಮಾಡಲಿಕ್ಕಾಗಿಲ್ಲ. ಆಮೇಲೆ ನಾನು ಡಿ ಸಿ ಅವರ ಪರ್ಮಿಷನ್ ತೊಗೊಂಡು ನಾನು ಎಲ್ಲ ವರ್ಕ್ಗಳನ್ನು ಪೂರ್ತಿ ತೆಗೆದು ನಾನು ರಿಪೀಟಾಗಿ ಮಾಡ್ತಾಯಿದ್ದೀನಿ. ನನ್ನ ಡಬಲ್ ಕೆಲಸನೇ. ಈಗ ನಾನು 2 ಕೋಟಿಗೆ ನಾನು ಪ್ರಾಜೆಕ್ಟ್ ತೊಗೊಂಡ್ರೆ ನಾನು ಮತ್ತೆ ಎಕ್ಸ್ಟ್ರಾ ಏನೂ ತೊಗೊಳ್ಳಲ್ಲ. ಅದು 2 ಕೋಟಿ ನಾನು ಮುಗಿಸ್ಬೇಕು. ಹಾಗೆ ನಾನು ಇದನ್ನೆಲ್ಲ ಪೂರ್ತಿ ಮೆಲ್ಟ್ ಮಾಡಿ ಮತ್ತು ನಾನು ರಿಪೀಟ್ ಮಾಡಬೇಕು. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ಪೂರ್ತಿ ಭಾಗ ತೆಗೆದಿದ್ದೀನಿ. ಈಗ ನಾವು ತೆಗಿತಾ ಇರಬೇಕಾದ್ರೆ ನಾವು ಇಲ್ಲಿ ತನಕ ತೆಗಿಬೇಕಾದಾಗ ಡಿ ಸಿ ಅವ್ರು ಬೇಡ ನಿಲ್ಲಿಸಿ ಅಂತ ಹೇಳಿದ್ರು. ಹಾಗೆ ಸ್ಟಾಪ್ ಮಾಡಿದ್ವಿ. ನಾವು ಇದಿಷ್ಟು ಭಾಗ ನಾವು ಕ್ರೇನಿಂದಲೇ ನಿಲ್ಲಿಸಿದ್ವಿ. ಕ್ರೇನಿಂದ ನಿಲ್ಲಿಸಕ್ಕೆ ಅಲ್ಲೇ ಅದೇ ಸ್ಪಾಟಲ್ಲಿ ಕ್ರೇನ್ ನಿಲ್ಲಿಸಿ ನಾವು ವೆಲ್ಡಿಂಗ್ ಮಾಡಿದ್ವಿ. ನಾವು ಫೈಬರ್ ಆದರೆ ನಮಗೆ ವೆಲ್ಡಿಂಗ್ ಮಾಡೋಂಥ ನೆಸೆಸಿಟಿ ಏನಿದೆ? ನನಗೆ ಫೈಬರ್ ಅಂತ ಹೇಳಿ ನನಗೆ ನಂಬಿಸಿ ನನಗೇನು ಸಿಗಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಭಾಗ ಒಂದು
ನನಗೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೇನೆ. ಈ ಒಂದು ಭಾಗ ಅವರು ಒಂದು ಪೀಸ್ ಇಟ್ಕೊಂಡು ನಮ್ಗೆ ತೋರಿಸ್ತಾ ಇದ್ದಾರೆ, ಇದು ಫೈಬರ್ ಅಂತ. ನಾನು ಅದು ಏನಕ್ಕೆ ಹಾಕಿದ್ದೀನಿ ಅಂತಲೂ ಹೇಳ್ತೀನಿ. ಈಗ ನಾವು ಈ ಥರ ಒಂದೇ ಪೀಸ್ ಅಂತ ನಾವು ಕ್ಯಾಸ್ಟಿಂಗ್ ಮಾಡೋಕ್ಕಾಗಲ್ಲ. ನಾವು ಈ ಥರ ಕಟ್ ಪೀಸ್ಗಳು ಬಂದಿರುತ್ತೆ, ಇದನ್ನು ನಾವು ಪೂರ್ತಿ ವೆಲ್ಡ್ ಮಾಡಬೇಕಾಗುತ್ತೆ. ಪೂರ್ತಿ ವೆಲ್ಡ್ ಮಾಡಿ ಇದೆಲ್ಲ ಪೂರ್ತಿ ಕೌಂಟರ್ ಕೊಟ್ಟು ವೆಲ್ಡ್ ಮಾಡಬೇಕಾಗುತ್ತೆ. ನಮ್ಮ ಟೈಮ್ ಶಾರ್ಟೇಜ್ ಇರೋದು ನಾವೇನು ಮಾಡಿರ್ತೀವಿ, ಕೆಲವಷ್ಟು 4 ಭಾಗದಲ್ಲಿ ಏನು ಮಾಡ್ತೀವಿ ಅಂದರೆ ವೆಲ್ಡಿಂಗ್ ಮಾಡಿರ್ತೀವಿ. ವೆಲ್ಡಿಂಗ್ ಮಾಡಾದ್ಮೇಲೆ ನಮಗೆ ಮತ್ತೆ ಪೇಂಟ್ ಮಾಡಬೇಕಾಗುತ್ತೆ. ಕೌಂಟರ್ ಕೊಟ್ಟು ವೆಲ್ಡಿಂಗ್ ಮಾಡಿರ್ತೀವಿ. ಆಮೇಲೆ ಅದನ್ನು ನಾವು ಲೇಪನ ಪೇಸ್ಟ್ ಮಾಡ್ತೀವಿ. ಯಾಕಂದರೆ ಒಂದೇ ಥರ ಕಾಣಬೇಕು ಕಲರ್ ಅನ್ನೋ ಉದ್ದೇಶಕ್ಕೆ ನಾವು ರೆಸಿನ್ ಪೇಸ್ಟನ್ನು ಹಾಕ್ತೀವಿ. ಈಗ ಅವ್ರು ಏನು ತೋರಿಸ್ತಾ ಇದ್ದಾರಲ್ಲ ಅದನ್ನು ನಾನು ಪೇಸ್ಟ್ ಹೇಳ್ತೇನೆ. ಈಗ ನೋಡಿ ನಾವು ಈ ಥರ ಪೇಸ್ಟ್ ಹಾಕಿ ಮ್ಯಾಟ್ ಹಾಕಿರ್ತೀವಿ. ಇದೇ ಭಾಗದ ಪೀಸ್ ಯಾಕೆ ಒಳಗಡೆ ಮೆಟಲ್ ಇದೇ ಇದೆ. ಯಾವುದೇ ಕಾರಣಕ್ಕೂ ನಾವು ಬ್ರಾಂಜನ್ನು ನಾವು ಇದು ಮಾಡಿಲ್ಲ. ಯಾಕಂದ್ರೆ ನಮ್ಗೆ ಆವತ್ತಿನ ಇದಕ್ಕೆ ನಮಗೆ ಪೇಂಟ್ ಮಾಡಬೇಕು ಅಂದ್ರೆ ನಮಗೆ ಒಂದೇ ಥರ ನಾವು ಮಾಡ್ಕೋಬೇಕಾಗುತ್ತೆ. ಇದೇ ಥರ ನಾವು ಪೇಸ್ಟನ್ನು ಹಾಕಿದ್ದೀವಿ. ಈಗ ನಮಗೆ ತೋರಿಸ್ತಾ ಇದ್ದಾರಲ್ಲ ಫೈಬರ್ ಅಂತ, ಅದು ಫೈಬರ್ ಅಲ್ಲ. ಈ ಥರ ನಾವು ಪೇಸ್ಟ್ ಮಾಡಿರುವಂಥ ಪೀಸ್ಗಳು. ಯಾಕೆ ನಾವು ಕಟಿಂಗ್ ಮಾಡಿ ಎಲ್ಲನೂ ವಾಪಸ್ ತರಬೇಕಾದಾಗ ಆ ಪೀಸ್ಗಳು ಉಳಿದಾಗ ಅಷ್ಟೇ, ಮತ್ತು ಉಳಿದಿದ್ರು ಮತ್ತು ಬೇರೆ ಏನಿಲ್ಲ. ನಾವು ಆ ಪೀಸ್ಗಳನ್ನು ತಂದು ಮತ್ತು ಪೂರ್ತಿ ಮೆಲ್ಟ್ ಮಾಡಿ ನಾವು ಕ್ಯಾಸ್ಟಿಂಗ್ ಮಾಡ್ತಾಯಿದ್ದೀವಿ. ಇನ್ನೊಂದು 15 ಟನ್ನುಕ್ಕಿಂತ ಏನಾದರೂ ಕಡಿಮೆ ಇದ್ದರೆ ಪರಶುರಾಮ ಸ್ಟ್ಯಾಚ್ಯು, ನಾನು ಇವತ್ತಿನ ದಿನದಿಂದ ನಾನು ಆರ್ಟ್ ವರ್ಕ್ ಮಾಡೋದನ್ನು ಬಿಟ್ಬಿಡ್ತೀನಿ. ಯಾಕೆ ನನ್ನ ಕಲೆಗೆ ನಾನು ಗೌರವ ಕೊಟ್ಟಿಲ್ಲ ಅಂತಂದ್ರೆ ನಾನು ಬಿಟ್ಟೇ ಬಿಡ್ತೀನಿ ಕಲಾಕೃತಿಗಳನ್ನು. ಜೊತೆಗೆ ಪ್ರತಿಮೆ ನಿರ್ಮಾಣ ಮಾಡುವಲ್ಲಿನ ಹಲವಾರು ಮಾಹಿತಿಗಳನ್ನು ಕೂಡ ಅವರು ನೀಡಿದ್ರು. ದಯಮಾಡಿ ಹೇಳ್ತೀನಿ, ಕರ್ನಾಟಕದಲ್ಲಿರುವಂಥ ಎಲ್ಲ ಒಂದು ಕಲಾಭಿಮಾನಿಗಳಿರ್ಬೋದು, ನಾವು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇಲ್ಲ. ನಾನು ಬರೀ ಒಬ್ಬ ಕಲಾವಿದನಾಗಿ ಸತ್ಯ ಹೇಳ್ತಾ ಇದ್ದೀನಿ. ಈ ಸತ್ಯ ಬಿಟ್ಟು ಮತ್ತೆ ಬೇರೆ ಏನೂ ಇಲ್ಲ. ಪೂರ್ತಿ 33 ಅಡಿನೂ ಕಂಚಿನ ಪ್ರತಿಮೆನೇ ಆಗಿರುತ್ತದೆ ಅಂದು ನಂಬಿ. ಯಾಕಂದರೆ ಈಗ ಏನಿದೆಯಲ್ಲ ನಾನು ತೋರಿಸಿದ್ದೀನಲ್ಲ, ಇದನ್ನು ವಾಪಸ್ ತೆಗಿಬೋದು. ನಾವು ಇದು ಡ್ರೈ ಆದಮೇಲೆ ನಾವು ಇದನ್ನು ಕಟ್ ಮಾಡಿ ತೆಗಿಬೋದು. ನಾನು ಮತ್ತೆ ಟೈಮ್ ಕೇಳಿರೋ ಉದ್ದೇಶ ಇಂಥವನ್ನೆಲ್ಲ ತೆಗೆದು ಮತ್ತು ಕಲರ್ ಮಾಡಿ ಮತ್ತು ವರ್ಕ್ ಮಾಡಬೇಕು ಅನ್ನೋದೇ ಟೈಮ್ ಕೇಳಿದ್ರು. ಮತ್ತು ಯಾಕೆ ನಾನು ಪೂರ್ತಿ ಸ್ಟ್ಯಾಚ್ಯೂನ ತೆಗಿಲಿಕ್ಕೆ ಯಾಕೆ ಕಾರಣ ಅಂತ ಹೇಳಿದ್ರೆ, ನಮಗೆ ಅಲೈನ್ಮೆಂಟ್ ಕರೆಕ್ಟ್ ಆಗ್ತಾ ಇರಲಾಗಿತ್ತು. ಅದು ಒಂದೇ ಒಂದು ಕಾರಣಕ್ಕೆ ಪೂರ್ತಿ ಅಲೈನ್ಮೆಂಟ್ ತೆಗೆದು ಐಬೀಮನ್ನು ಇದು ಮಾಡಿ, ಐಬೀಮ್ ಯಾಕಂದ್ರೆ 1.5 ಅಡಿ ಬೆಂಡಾಗಿದೆ, ಐಬೀಮನ್ನು ತೆಗೆದು ಮೂರ್ತಿ ಸ್ಟ್ಯಾಚ್ಯೂಗಳನ್ನು ಮುಂದಿನ ದಿನಗಳಲ್ಲಿ ನನಗೆ ಟೈಮ್ ಕೊಡಿ. ನನಗೆ ನಾವು ಕಲಾವಿದ, ನಾವು ದುಡ್ಡಂತೂ ನಮ್ಮ ಹತ್ರ ಇರಲ್ಲ. ನನಗೆ ನೀವು ಅಮೌಂಟನ್ನು ಸಾಕಷ್ಟು ನನಗೆ ಆ ಬಿಡುಗಡೆನೂ ಮಾಡಿಲ್ಲ. ಇಷ್ಟೇ ದುಡ್ಡನ್ನು ಬಿಡುಗಡೆ ಮಾಡಿದ್ರೆ ಮಾತ್ರ ಆಗಲ್ಲ. ದಯಮಾಡಿ ನಮ್ಮ ಬಿಲ್ಲನ್ನು ಪಾಸ್ ಮಾಡಿ. ನಾನು ಇನ್ನೊಂದು 5-6 ತಿಂಗಳನ್ನು ಅಲ್ಲಿ ಪರಶುರಾಮನ ಅದ್ಭುತವಾದ ಒಂದು ಕಲಾಕೃತಿಗಳನ್ನು ಕಾರ್ಕಳದಲ್ಲಿ ಸೃಷ್ಟಿ ಮಾಡಿ ಇಟ್ಟಿರ್ತೀನಿ. ಯಾಕೆಂದ್ರೆ ನಾನು ಉಳ್ಕೊಳ್ಳಲ್ಲ, ನಾನು ಮಾಡಿರುವಂಥ ಕಲಾಕೃತಿ ಉಳ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಆ ಭಾಗದ ಒಬ್ಬ ಕಲಾವಿದನಾಗಿದ್ದು ಮತ್ತು ಆ ಭಾಗದ ನಮ್ಮದು ಉತ್ತರ ಕನ್ನಡನೇ, ಆ ಭಾಗದ ಒಬ್ಬ ಸಾಮಾನ್ಯ ಜನನಾಗಿ ನನಗೆ ಒಂದು ಒಳ್ಳೆ ಕಲಾಕೃತಿ ಅಲ್ಲಿ ಇರಬೇಕು, ಮುಂದಿನ ದಿನಗಳಿಗೆ ಇರಬೇಕು. ದಯಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ರೀತಿ ವಿವಾದಗಳನ್ನು ಸೃಷ್ಟಿ ಮಾಡಬೇಡಿ. ಒಬ್ಬ ಕಲಾವಿದನಿಗೂ ತೊಂದರೆ ಕೊಡಬೇಡಿ, ಕಲಾಕೃತಿಗಳನ್ನು ಅಗೌರವ ತೋರಿಸ್ಬೇಡಿ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.